ನಮಸ್ಕಾರ ಸ್ನೇಹಿತರೆ. 19ನೇ ಶತಮಾನದ ಅಖಂಡ ಭಾರತದ ಇತಿಹಾಸವು ಒಂದು ವಿಶೇಷವಾದ ಕಾಲಘಟ್ಟ. ಆಗ ಜನರ ಜೀವನದಲ್ಲಿ ಸವಾಲುಗಳು ಹೆಚ್ಚಿದ್ದರೂ ಅವರಲ್ಲಿದ್ದ ಸಂತೋಷವು ಅಷ್ಟೇ ಆಳವಾಗಿತ್ತು. ಆ ಕಾಲದಲ್ಲಿ ಸೌಲಭ್ಯಗಳು ಕಡಿಮೆ ಇದ್ದರೂ ನೆಮ್ಮದಿ ಜಾಸ್ತಿ ಇತ್ತು. ಸಂಬಂಧಗಳಲ್ಲಿ ಕಹಿಗಿಂತ ಸಿಹಿಯೇ ಹೆಚ್ಚಾಗಿತ್ತು. ಮೈ ಮೇಲೆ ಹಳೆಯ ಅಥವಾ ಹರಿದ ಬಟ್ಟೆಗಳಿದ್ದರೂ ಜನರ ಮುಖದಲ್ಲಿ ಯಾವಾಗಲೂ ಸುಂದರವಾದ ನಗು ಇರ್ತಿತ್ತು. ಇದೇ ಕಾಲಘಟ್ಟದಲ್ಲಿ ಭಾರತದ ಮಹಾನ್ ಕ್ರಾಂತಿಕಾರಿಗಳು ಸ್ವತಂತ್ರ ಹೋರಾಟವನ್ನು ಪ್ರಾರಂಭಿಸಿದ್ರು. ದೇಶದಲ್ಲೇ ಮೊದಲ ಬಾರಿಗೆ ರೈಲು ಪ್ರಯಾಣ ಶುರುವಾಗಿತ್ತು. ಅನೇಕ ಸಾಮ್ರಾಜ್ಯಗಳು ಹುಟ್ಟಿಕೊಂಡವು, ಅನೇಕ ಸಾಮ್ರಾಜ್ಯಗಳು ಅಳಿದು ಹೋದವು. ಬ್ರಿಟಿಷರು ಬಡವರನ್ನ ಮತ್ತು ರೈತರನ್ನ ಶೋಷಿಸಿ ಅವರಿಂದ ಬಹಳಷ್ಟನ್ನು ಕಿತ್ತುಕೊಂಡರು. ಆದರೆ ಭಾರತೀಯರ ಧೈರ್ಯವನ್ನು ಮಾತ್ರ ಕಿತ್ತುಕೊಳ್ಳಲಿಕ್ಕೆ ಅವರಿಂದ ಎಂದಿಗೂ ಸಾಧ್ಯವಾಗಲಿಲ್ಲ. ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮ್ಮನ್ನ ಕಾಲದ ಸುರಂಗದ ಮೂಲಕ 100ರಿಂದ 150 ವರ್ಷಗಳ ಹಿಂದಕ್ಕೆ ಕರೆದೊಯ್ಯಲಿದ್ದೇವೆ. ಅಲ್ಲಿ ನೀವು ಅಖಂಡ ಭಾರತದ ಒಂದು ನೋಟವನ್ನು ಕಾಣುವಿರಿ. ಜೊತೆಗೆ ಭಾರತದಲ್ಲಿ ಮೊದಲ ರೈಲು ಯಾವಾಗ ಮತ್ತು ಎಲ್ಲಿ ಓಡಿತು ಎಂಬುದನ್ನು ತಿಳಿಯುತ್ತೀರಿ. 1850ರ ದಶಕದಲ್ಲಿ ಭಾರತೀಯರ ಜೀವನ ಶೈಲಿ ಹೇಗಿತ್ತು, ಆಗ ನಮ್ಮ ಭಾರತ ದೇಶ ಹೇಗಿತ್ತು ಎಂಬುದನ್ನು ಈಗ ನಾವು ನೋಡೋಣ. ಸೊ ತಡ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸ್ನೇಹಿತರೆ, ಅದು 1850ರ ದಶಕ. ಆ ಸಮಯದಲ್ಲಿ ಪ್ರಪಂಚವೇ ಬ್ಲ್ಯಾಕ್ ಆ್ಯಂಡ್ ವೈಟ್ನಂತೆ ಭಾಸವಾಗುತ್ತಿತ್ತು. ಫೋಟೋ ತೆಗೆಯಲು ಭಾರೀ ಗಾತ್ರದ ಕ್ಯಾಮರಾಗಳನ್ನು ಬಳಸಲಾಗುತ್ತಿತ್ತು. ಕೇವಲ ಒಂದು ಫೋಟೋ ತೆಗೆಯಲು 15 ನಿಮಿಷಗಳೇ ಬೇಕಾಗ್ತಿತ್ತು. ಉಪಕರಣಗಳು ದುಬಾರಿಯಾಗಿದ್ದ ಕಾರಣ ಫೋಟೋ ತೆಗೆಯುವುದು ಕೇವಲ ಬ್ರಿಟಿಷ್ ಸರ್ಕಾರ ಅಥವಾ ಭಾರತೀಯ ರಾಜಮನೆತನಗಳಿಗೆ ಮಾತ್ರ ಸೀಮಿತವಾಗಿತ್ತು. ಆದರೂ ಆ ಕಾಲದ ಕೆಲವು ಅಪರೂಪದ ಫೋಟೋಗಳು ಇಂದು ಭಾರತದ ಇತಿಹಾಸದ ಅಮೂಲ್ಯ ಭಾಗವಾಗಿವೆ. ಉದಾಹರಣೆಗೆ 1867ರಲ್ಲಿ ಬಾಂಬೆ ಸ್ಟುಡಿಯೋದಲ್ಲಿ ತೆಗೆದ ಈ ಫೋಟೋ ಒಂದರಲ್ಲಿ ಪಾರ್ಸಿ ಮಹಿಳೆಯೊಬ್ಬಳು ತನ್ನ ಮಕ್ಕಳೊಂದಿಗೆ ಕಾಣಿಸಿಕೊಳ್ಳುತ್ತಾಳೆ. ಆ ಸಮಯದಲ್ಲಿ ನಾಟಕಗಳು ಮತ್ತು ಥಿಯೇಟರ್ಗಳು ಬಹಳ ಜನಪ್ರಿಯವಾಗಿದ್ದವು. ಅಂತಹ ಒಂದು ನಾಟಕ ತಂಡದ ಅಪರೂಪವಾದ ಫೋಟೋ ಇದು. ಮುಂದಿನ ಫೋಟೋಗಳು ರಾಜಮನೆತನ ಮತ್ತು ಬ್ರಿಟಿಷ್ ಅಧಿಕಾರಿಗಳ ಮನೆಗಳಲ್ಲಿ ಕೆಲಸ ಮಾಡುತ್ತಿರುವುದಾಗಿದೆ. ಈ ಸೇವಕರ ಕೆಲಸ ಮನೆ ಸ್ವಚ್ಛಗೊಳಿಸುವುದು, ಊಟ ಬಡಿಸುವುದು, ಸರಕುಗಳನ್ನು ಹೊರೋದು ಇದೇ ಅವರ ದಿನಚರಿಯಾಗಿತ್ತು. ಪ್ರತಿದಿನ ಬೆಳಗ್ಗೆ ಅವರು ತಮ್ಮ ಸಾಂಪ್ರದಾಯಿಕ ಉಡುಗೆಗಳನ್ನು ಧರಿಸಿ ಕೆಲಸಕ್ಕೆ ಬರ್ತಿದ್ರು. ಬಾಗಿಲು ತೆಗೆಯುವವರೆಗೂ ಹೊರಗೆ ಕುಳಿತು ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಿದ್ರು. 19ನೇ ಶತಮಾನದ ಆರಂಭದಲ್ಲಿ ಸಾರಿಗೆ ಅಂದರೆ ಕೇವಲ ಎತ್ತಿನ ಗಾಡಿ, ಕುದುರೆ ಗಾಡಿ, ಸೈಕಲ್ಗಳು. ಇನ್ನು ಡಾಂಬರ್ ರಸ್ತೆಗಳ ಹೆಸರು ಇರಲೇ ಇಲ್ಲ. ಗುಡ್ಡಗಾಡು ಪ್ರದೇಶಗಳಲ್ಲಿ ಸರಕುಗಳನ್ನು ಹೊರಲು ಕೂಲಿಗಳು ಇರುತ್ತಿದ್ದರು. ಅವರು ಚಳಿಗೆ ಕಂಬಳಿಗಳನ್ನು ಹೊದ್ದುಕೊಂಡು ಕೆಲಸ ಮಾಡುತ್ತಿದ್ದರು. ಆಗ ಭಾರತದಲ್ಲಿ ಹುಕ್ಕಾ ಸೇದುವುದು ಕೂಡ ಸಾಮಾನ್ಯ ಸಂಗತಿಯಾಗಿತ್ತು. 1860ರ ದಶಕದ ಒಂದು ಫೋಟೋದಲ್ಲಿ ಇಬ್ಬರು ವ್ಯಕ್ತಿಗಳು ಒಲೆಯ ಮೇಲೆ ಅಡುಗೆ ಮಾಡುತ್ತಿರುವುದು ಕಾಣುತ್ತೆ. ಪಕ್ಕದಲ್ಲೇ ಒಬ್ಬ ವ್ಯಕ್ತಿ ಕುಳಿತು ಹುಕ್ಕಾ ಸೇದುತ್ತಿದ್ದಾನೆ. ಕಾಶಿ, ಬನಾರಸ್ ಮತ್ತು ಹರಿದ್ವಾರದಂತಹ ಪವಿತ್ರ ನಗರಗಳಲ್ಲಿ ಶತಮಾನಗಳಿಂದಲೂ ದೇವಾಲಯಗಳಿವೆ. ಆ ಕಾಲದಲ್ಲಿ ಭಕ್ತರು ಘಾಟ್ನಲ್ಲಿ ಸ್ನಾನ ಮಾಡುತ್ತಿದ್ದರು, ಏಕೆಂದರೆ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಪಾಪಗಳು ನಾಶವಾಗುತ್ತೆ ಎಂಬುದು ನಮ್ಮ ಸನಾತನ ಧರ್ಮದ ನಂಬಿಕೆ. ಇಂದು ವಿಶ್ವ ಪರಂಪರೆಯ ತಾಣವಾಗಿರುವ ತಮಿಳುನಾಡಿನ ಮಹಾಬಲಿಪುರ 1880ರ ದಶಕದಲ್ಲಿ ತನ್ನ ಭವ್ಯ ದೇವಾಲಯಗಳು ಮತ್ತು ಅದ್ಭುತ ಕೆತ್ತನೆಗಳಿಂದ ಬ್ರಿಟಿಷರನ್ನು ಬೆರಗುಗೊಳಿಸಿತ್ತು. ಈ ದೇವಾಲಯಗಳ ಫೋಟೋಗಳನ್ನು ವಿಶೇಷವಾಗಿ ತೆಗೆಸಲಾಗಿತ್ತು. ಇದು ಇಂದಿಗೂ ಭಾರತದ ಮಹಾನ್ ಪರಂಪರೆಗೆ ಸಾಕ್ಷಿಯಾಗಿದೆ. ರಾಜಮನೆತನದ ಮಹಾರಾಜರಿಗೂ ಫೋಟೋಗ್ರಫಿ ಹವ್ಯಾಸವಿತ್ತು. ನಮ್ಮ ಅಖಂಡ ಭಾರತದಲ್ಲಿರುವ ಎಲ್ಲ ರಾಜರಾಣಿಯರು ಕೂಡ ಆ ಕಾಲದಲ್ಲಿ ಫೋಟೋಗಳನ್ನು ತೆಗೆಸಿಕೊಂಡಿದ್ದಾರೆ. ನಮ್ಮ ಮೈಸೂರು ಮಹಾರಾಜರ ಫೋಟೋಗಳು ಕೂಡ ಈಗಲೂ ಇವೆ. ಅದೇ ರೀತಿ ಇದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಫೋಟೋ ಎಂದು ನಂಬಲಾಗಿದೆ. 1850ರ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಇವರು ಬ್ರಿಟಿಷರ ವಿರುದ್ಧ ವಿರೋಚಿತವಾಗಿ ಹೋರಾಡಿದ್ರು. ರಣರಂಗದಲ್ಲಿ ಸಾಯ್ತೀನಿ ವಿನಃ ಬ್ರಿಟಿಷರ ಮುಂದೆ ಸೋಲೊಪ್ಪಿಕೊಳ್ಳುವುದಿಲ್ಲ ಎಂದು ಅವರು ಗರ್ಜಿಸಿದ್ದರು. ಆಗಿನ ಕಾಲದಲ್ಲೇ ಹೆಚ್ಚಿನ ಜನರು ಕಾಲುನಡಿಗೆಯಲ್ಲೇ ಪ್ರಯಾಣ ಮಾಡುತ್ತಿದ್ದರು. ಹೆಗಲ ಮೇಲೆ ನೀರಿನ ಕೊಡ, ಮಡಿಲಲ್ಲಿ ಮಗು ಅಥವಾ ಜೊತೆಯಲ್ಲಿ ನಡೆಯುವ ವೃದ್ಧರು
ಜೀವನ ಎಷ್ಟು ಕಷ್ಟಕರವಾಗಿದ್ರೂ ಅವರ ಧೈರ್ಯ ಮಾತ್ರ ಅಚಲವಾಗಿತ್ತು. ಆದರೆ ಇದೇ 19ನೇ ಶತಮಾನದಲ್ಲಿ ಭಾರತದ ಸಾರಿಗೆ ಕ್ಷೇತ್ರದಲ್ಲಿ ಐತಿಹಾಸಿಕ ಕ್ರಾಂತಿಯೊಂದು ನಡೆಯಿತು. ಅದೇ ರೈಲ್ವೆಯ ಆರಂಭ. 1830ರ ದಶಕದಲ್ಲಿ ವ್ಯಾಪಾರದ ಸರಕುಗಳನ್ನು ಬಂದರಿಗೆ ಸಾಗಿಸಲು ಬ್ರಿಟಿಷರು ರೈಲ್ವೆ ಜಾಲದ ಪ್ರಸ್ತಾಪವನ್ನು ಮುಂದಿಟ್ಟರು. ಭಾರತದ ಮೊದಲ ರೈಲಿನ ಪ್ರಸ್ತಾಪವು 1832ರಲ್ಲಿ ಮದ್ರಾಸ್ನಲ್ಲಿ ಅನುಮೋದನೆಗೊಂಡಿತ್ತು. 1837ರಲ್ಲಿ ರೆಡ್ ಹಿಲ್ ರೈಲ್ವೆ ಎಂಬ ಮೊದಲು ಸರಕು ಸಾಗಾಣಿಕೆ ರೈಲು ಓಡಿತ್ತು. ಇದನ್ನು ಆರ್ಥರ್ ಕಾಟರ್ ನಿರ್ಮಿಸಿದ್ರು ಮತ್ತು ಗ್ರಾನೈಟ್ ಕಲ್ಲುಗಳನ್ನು ಸಾಗಿಸಲು ಇದನ್ನು ಬಳಸಲಾಗ್ತಿತ್ತು. ಅನಂತರ ಬಂದಿದ್ದೆ ಆ ಐತಿಹಾಸಿಕ ದಿನ. 16 ಏಪ್ರಿಲ್ 1853 ಮಧ್ಯಾಹ್ನ 3 ಗಂಟೆಗೆ ಬಾಂಬೆ ಬಂದರಿನಿಂದ ಠಾಣೆಯವರೆಗೆ ಭಾರತದ ಮೊದಲ ಪ್ಯಾಸೆಂಜರ್ ರೈಲು ಓಡಿತ್ತು. ಸಾವಿರಾರು ಜನರ ನಡುವೆ ಇದಕ್ಕೆ ಅದ್ಧೂರಿ ಚಾಲನೆ ನೀಡಲಾಗಿತ್ತು. ಸಾಹಿಬ್, ಸುಲ್ತಾನ್ ಮತ್ತು ಸಿಂಧು ಎಂಬ 3 ಇಂಜಿನ್ಗಳ ಸಹಾಯದಿಂದ ಓಡಿದ ಈ ರೈಲಿನಲ್ಲಿ 13 ಬೋಗಿಗಳಿದ್ದವು. ಸುಮಾರು 400 ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದರು. ಈ ರೀತಿ ನಿಧಾನವಾಗಿ ಈ ಜಾಲವು ವಿಸ್ತಾರವಾಯಿತು. ಇತರೆ ಪ್ರದೇಶಗಳಿಗೂ ವಿಸ್ತರಣೆಯಾಯಿತು. 19ನೇ ಶತಮಾನವು ಭಾರತಕ್ಕೆ ಹೊಸ ವೇಗವನ್ನು ಕೊಟ್ಟು ಇಂದು ಭಾರತವು ವಿಶ್ವದ ಅತಿ ದೊಡ್ಡ ರೈಲ್ವೆ ಜಾಲಗಳಲ್ಲಿ ಒಂದಾಗಿದೆ ಮತ್ತು ಪ್ರತಿದಿನ ಕೋಟ್ಯಾಂತರ ಜನರು ಇದರಲ್ಲಿ ಪ್ರಯಾಣ ಮಾಡುತ್ತಾರೆ. ಈ ರೀತಿ ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ಹಣ ಆಸ್ತಿ ಇಲ್ಲದಿದ್ದರೂ ಜನರಲ್ಲಿ ಸಂತೋಷ ಮಾತ್ರ ಕಮ್ಮಿಯಾಗಿರಲಿಲ್ಲ. ಆದರೆ ಈ ಕಾಲದಲ್ಲಿ ಹಣ ಆಸ್ತಿ ಎಲ್ಲವೂ ಇದ್ದರೂ ನೆಮ್ಮದಿ ಸಂತೋಷ ಯಾವುದೂ ಇಲ್ಲ. ನಿಮಗೆ ಈ ಕಾಲ ಇಷ್ಟನಾ ಅಥವಾ ಹಿಂದಿನ ಕಾಲ ಇಷ್ಟನಾ ಅಂತ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಿ. ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ಬಂದಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವರದಿಯೊಂದಿಗೆ ಮತ್ತೆ ಸಿಗೋಣ.